ನೇಹಾ ಮಗಳನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಈಗ ಕುಟುಂಬಸ್ಥರೊಂದಿಗೆ ದಿಂಗಾಲೇಶ್ವರ ಶ್ರೀಗಳು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ನೇಹಾ ಕುಟುಂಬಸ್ಥರೊಂದಿಗೆ ದಿಂಗಾಲೇಶ್ವರ ಶ್ರೀ ಕಣ್ಣೀರು ಹಾಕಿರುವಂತದ್ದು. ಎದೆ ಎದೆ ಬಡಿದುಕೊಂಡು ಕಣ್ಣೀರು ಹಾಕಿದ ತಂದೆಯನ್ನ ನೋಡಿ, ನಿರಂಜನ್ ಕಣ್ಣೀರು ನೋಡಿ ದಿಂಗಾಲೇಶ್ವರ ಶ್ರೀ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಕುಟುಂಬಸ್ಥರನ್ನ ನೋಡಿ ಕಣ್ಣೀರು ಹಾಕಿರುವಂತಹ ದಿಂಗಾಲೇಶ್ವರ ಶ್ರೀಗಳು ನೇಹಾ ಕುಟುಂಬಸ್ಥರೊಂದಿಗೆ ಸಂತೋಷ್ ಲಾಡ್ ಸಾಂತ್ವನವನ್ನ ಕೂಡ ಹೇಳಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ನೋಡಿ ಮರುಗಿದ್ದಾರೆ ಸಂತೋಷ್ ಲಾಡ್. ಆರೋಪಿಗೆ ಕಠಿಣ ಶಿಕ್ಷೆ ಕೊಡಲು ಕುಟುಂಬಸ್ಥರು ಆಗ್ರಹವನ್ನ ಮಾಡಿದ್ದಾರೆ. ಅಫ್ಕೋರ್ಸ್ ಯಾರಿಗಾದ್ರೂ ಕೂಡ ಮನೆಯಿಂದ ಹೊರಗೆ ಹೋದಂತ ಮಗಳು ಮತ್ತೆ ಮರಳಿ ಮನೆಗೆ ಬರಲಿಲ್ಲ ಅಂತ ಅಂದ್ರೆ ಹೆತ್ತ ತಂದೆ ತಾಯಿಗೂ ಪೋಷಕರಿಗೂ ಕೂಡ ಅಷ್ಟೇ ನೋವಾಗುವಂತಹ ಸಂಗತಿ. ಮಗಳನ್ನ ಕಳೆದುಕೊಂಡು ಅದು ಈ ರೀತಿಯಾಗಿ ಒಬ್ಬ ಮುಸ್ಲಿಂ ಯುವಕನಿಂದ ಚಾಕುವಿನಿಂದ ಇರಿದು ಕೊಲೆ ಆಗ್ತಾಳೆ ಮಗಳು ಅಂತ ಅಂದ್ರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಇನ್ನು ಕುಟುಂಬಸ್ಥರೊಂದಿಗೆ ದಿಂಗಾಲೇಶ್ವರ ಶ್ರೀಗಳು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಅವರ ತಂದೆ ತಾಯಿಯ ಒಂದು ಆಕ್ರಂದನ ನೋಡಿ ಯಾರಿಗೂ ಕೂಡ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಒಂದು ಸಿಚುವೇಶನ್ ಅಲ್ಲಿ ಆ ಒಂದು ಘಟನೆಯನ್ನ ಕಂಡ ನಂತರ ದಿಂಗಾಲೇಶ್ವರ ಶ್ರೀಗಳು ಕೂಡ ಇದಕ್ಕೆ ಕಣ್ಣೀರಿನ ಮುಖಾಂತರ ಅವರು ಕಣ್ಣೀರು ಹಾಕಿರುವಂಥದ್ದು. ಇನ್ನು ನೇಹಾ ಕುಟುಂಬಸ್ಥರಿಗೆ ಸಂತೋಷ್ ಲಾಡ್ ಕೂಡ ಸಾಂತ್ವನವನ್ನ ಹೇಳಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ನೋಡಿ ಸಂತೋಷ್ ಲಾಡ್ ಮರುಗಿರುವಂಥದ್ದು. ಆರೋಪಿಗೆ ಕಠಿಣ ಶಿಕ್ಷೆ ಕೊಡುವಂತೆ ಕುಟುಂಬಸ್ಥರು ಕೂಡ ಆಗ್ರಹವನ್ನ ಮಾಡಿದ್ರು. ಸಂತೋಷ್ ಲಾಡ್ ಕೂಡ ಈ ಕುರಿತಾಗಿ ಹೇಳಿಕೆಯನ್ನ ನೀಡಿದ್ರು. ಅವನು ಯಾರಿದಾನೋ ಆರೋಪಿ, ಅವನನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು, ಆ ಆರೋಪಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು, ಅವನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು. ಇದು ಯಾರೇ ಕೂಡ ಮರುಗುವಂತಹ ಘಟನೆ ಅಲ್ಲ. ಒಂದು ಯುವತಿಯನ್ನ ಆ ರೀತಿಯಾಗಿ ಚಾಕುವಿನಿಂದ 10 ಬಾರಿ ಚಾಕುವಿನಿಂದ ಇರಿದು ಕೊಲೆಗೈತಾನೆ ಅಂತ ಅಂದ್ರೆ ಅಂಥವನು ಬೇಕಾ ನಮ್ಮ ಈ ರಾಜ್ಯಕ್ಕೆ? ನಮ್ಮ ದೇಶದಲ್ಲಿ ಇಂಥ ವ್ಯಕ್ತಿಗಳು ಇರಬಾರ್ದು. ಹಾಗಾಗಿ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕಿಂತವ್ರನ್ನೆಲ್ಲ ಅನ್ನುವಂಥ ಹೇಳಿಕೆಯನ್ನ ಕೂಡ ಸಂತೋಷ್ ಲಾಡ್ ನೀಡಿದ್ರು. ಇನ್ನು ಅದರಂತೆ ಆರೋಪಿಗೆ ಕಠಿಣ ಶಿಕ್ಷೆ ಕೊಡುವಂತೆ ಕುಟುಂಬಸ್ಥರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇಡೀ ಮಾನವ ಕುಲ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ. ರಾಷ್ಟ್ರದುದ್ದಕ್ಕೂ ಇಂತಹ ಕೆಟ್ಟ ಘಟನೆಗಳು ನಡೀತಾನೆ ಬಂದಿದ್ದಾವೆ, ಎಲ್ಲರೂ ನೋಡ್ತಾನೆ ಬಂದಿದ್ದಾರೆ. ನನ್ನೊಂದು ಆಸೆ ಇಷ್ಟೇ, ಇಂತಹ ಪಾಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು, ತಡ ಆಗಬಾರ್ದು ಅಂತಕ್ಕಂಥದ್ದು. ಜೊತೆಗೆ ಭವಿಷ್ಯದಲ್ಲಿ ಯಾರೂ ಇಂಥ ಹೀನ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಂದರೆ ಆಗಿಂದಾಗ ಶಿಕ್ಷೆ ಆಗುವಂತಹ ಒಂದು ಹೊಸ ಕಾನೂನು ಬರಬೇಕು ಅಂತಕ್ಕಂಥದ್ದನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ಅಮಾವಾಸ್ಯೆಗೆ ತಂದೆ ತಾಯಿಗಳೊಂದಿಗೆ ಆ ಮಗು ನನ್ನ ಮಠಕ್ಕೆ ಬರ್ತಾ ಇತ್ತು. ನೀನು IAS ಮಾಡಬೇಕು, ನೀ ಭಾಳ ಎತ್ತರಕ್ಕೆ ಬೆಳಿಬೇಕು ಅನ್ನುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ. ಬಹುಶಃ ಬೆರಳೆಣಿಕೆಯ ಪ್ರತಿಭಾವಂತ ಹೆಣ್ಣು ಹುಡುಗರಲ್ಲಿ ಅವಳು ಒಬ್ಬಳಾಗಿದ್ಲು ಅಂತಕ್ಕಂಥದ್ದನ್ನು ನಾವು ಹತ್ತಿರದಿಂದ ಬಲ್ಲವರಾಗಿದ್ದೇವೆ. ಅಂತಹ ಒಂದು ಮಹಾಪ್ರತಿಭೆಯನ್ನು ಇವತ್ತಿನ ದಿವಸ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಕಾನೂನು ತಲೆ ತಗ್ಗಿಸುವಂತಹ, ಮಾನವೀಯತೆ ತಲೆ ತಗ್ಗಿಸುವಂತಹ ಘಟನೆ ಇದು ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಆಸೆ ಇಷ್ಟೇ, ಹೋದ ಜೀವ ಹೊರಳಿ ಬರೋದಿಲ್ಲ. ಆದರೆ ಯಾವುದೇ ಪರಿಸ್ಥಿತಿಯೊಳಗೆ ಇಂಥದ್ದು ಯಾವ ಮಕ್ಕಳಿಗೂ ಆಗಬಾರ್ದು ಅಂತ ಹೇಳೋಕ್ಕೆ ಮುಗಿದ ಕಾನೂನನ್ನು ಬೇಡ್ಕೊಳ್ತೀನಿ. ಇದಕ್ಕಿಂತ ಹೆಚ್ಚು ಏನೂ ಮಾತಾಡೋಕ್ಕಾಗೋದಿಲ್ಲ ನನಗೆ. ಶಿಷ್ಯ ಆಗಿದ್ಲು ಗುರುಗಳ ನೇಹಾ, ನನಗೇನು ಮಾತಾಡಲಿಕ್ಕೆ ಆಗೋದಿಲ್ಲ, ಸಾಕು ನನಗೆ.